ಯಾರೂ ಆಟಾಡಕ್ಕಿಲ್ಲ, ನಾನೊಬ್ಳೆ. ಹೌದಾ? ನಿನ್ಗೆ ಮನೇಲಿ ಆಟ ಆಡಕ್ ಯಾರು ಇಲ್ವಾ? ಅಜ್ಜಿ ಮತ್ತೆ ಆಂಟಿ ಜೊತೆ ಆಡೋದ್ರ ಬದಲು ನಾನಿಲ್ಲಿ ಚಿಕ್ಕ ಮಕ್ಳ ಜೊತೆ ಆಡಬೇಕು. ಹೌದಾ? ನಿನ್ಗೆ ಯಾರು ಪರಿಚಯ ಇಲ್ವಾ? ನನಗೆ ಈ ಮನೇಲಿ ಯಾರು ಕೂಡ ಪರಿಚಯ ಇಲ್ಲ. ಸರಿ ಆಯ್ತು, ಇವಾಗಿಂದ ನಾನು ನೀನು ಫ್ರೆಂಡ್ಸ್, ಓಕೆನಾ? ಓಕೆ. ನೀನು ರಜನಿ ಆಂಟಿ ಮಗಳು ತಾನೆ? ಹೌದು. ನೀನು ಅಶೋಕ್ ಅಂಕಲ್ ಮಗಳು ಭೈರವಿ ತಾನೆ? ಹೌದು. ನಿನಗೆ ಗೊತ್ತು? ಅಮ್ಮ ಹೇಳ್ತಾ ಇದ್ರು. ಹೌದು. ನಿನ್ನ ಹೆಸರೇನು? ನನ್ನ ಹೆಸರು ಅದಿತಿ. ಹೌದಾ? ನೀನು ಎಷ್ಟನೇ ಕ್ಲಾಸು? ಫಸ್ಟ್ ಸ್ಟ್ಯಾಂಡರ್ಡ್ ಎ ಸೆಕ್ಷನ್. ಇವತ್ತಿಂದ ನಾನು ನೀನು ಫ್ರೆಂಡ್ಸ್, ಓಕೆ ಅಲ್ವಾ? ಓಕೆ. ಇವಾಗಿಬ್ರು ಆಟ ಆಡೋಣ? ಹಾ. ಏನ್ ಆಟ ಆಡೋಣ? ನನ್ನ ಹತ್ರ ಬಾಲ್ ಇದೆ, ನಾನು ತಕೊಂಡ್ ಬರ್ತೀನಿ. ಕ್ಯಾಚ್ ಕ್ಯಾಚ್ ಆಡೋಣ? ಬೇಡ, ಅದ್ ಬೋರಿಂಗು. ಬೇರೆ ಆಟ ಆಡೋಣ. ಹಾ, ನನ್ಗೊಂದು ಆಟ ಗೊತ್ತು, ಅದನ್ನೇ ಆಡೋಣ. ಒಂದ್ ನಿಮಿಷ. ಇವಾಗ ಗೇಮ್ ಏನ್ ಗೊತ್ತಾ? ಇದನ್ನ ಹೀಗ್ ಮೂಗ್ ಮೇಲೆ ಇಟ್ಕೊಂಡು ನಿಧಾನಕ್ಕೆ ಹೋಗಿ ಆ ಗ್ಲಾಸ್ ಒಳಗ್ ಹಾಕ್ಬೇಕು. ನಮ್ಮಿಬ್ರಿಗೂ 3 ಚಾನ್ಸ್ ಇರುತ್ತೆ. ಯಾರ್ ಜಾಸ್ತಿ ಸಲ ಹಾಕ್ತಾರೋ ಅವರೇ ವಿನ್ನರ್. ಓಕೆ? ಓಕೆ. ಫಸ್ಟ್ ಯಾರು ಆಡೋದು? ನಾನೇ ಆಡ್ತೀನಿ. ನೀನೇ ಫಸ್ಟ್ ಆಡ್ತೀಯಾ? ಸರಿ, ತಗೋ. ಕೊಡು. ಅಯ್ಯೋ, ಔಟ್. ಇವಾಗ ನನ್ ಟರ್ನ್. ಅಯ್ಯೋ, ನಾನು ಓಡ್ಲಿಲ್ಲ. ತಗೋ ನೀನು. ನಾನು ಹಾಕ್ಬಿಟ್ಟೆ. ಈಗ ನನ್ ಟರ್ನ್. ನಾನೇನಾದ್ರೂ ಅದ್ರೊಳಗೆ ಹಾಕಿದ್ರೆ ಡ್ರಾ ಆಗುತ್ತೆ. ನಾನು ಹಾಕ್ಲಿಲ್ಲ ಅಂದ್ರೆ ನೀನೇ ವಿನ್ನರ್. ನಾನೇ ಗೆದ್ದೆ. ಸರಿ ಆಯ್ತು, ನೀನೇ ಗೆದ್ದೆ, ನಾನ್ ಸೋತೆ. ನೀನ್ ಗೆದ್ರೇನು ನಾನ್ ಗೆದ್ರೇನು ಎರಡು ಒಂದೇ ತಾನೇ, ಯಾಕಂದ್ರೆ ನಾನು ನೀನು ಫ್ರೆಂಡು. ಅಶೋಕ್, ನನ್ನ ಚೇಂಬರ್ಗೆ ಬನ್ನಿ. ನೋಡಿ ಅಶೋಕ್, ಎಲ್ಲದಕ್ಕೂ ಒಂದು ಲಿಮಿಟ್ ಅನ್ನೋದಿರುತ್ತೆ. ನೀವು ಲಿಮಿಟ್ ಮೀರ್ತಿದ್ದೀರಾ. ನನ್ನ ತಾಳ್ಮೆಗೂ ಒಂದು ಮಿತಿ ಅನ್ನೋದಿರುತ್ತೆ. ಒಂದು ಪ್ರಾಣಿ ತಪ್ಪು ಮಾಡಿದ್ರೆ ಒಂದು ಏಟು, ಒಬ್ಬ ಮನುಷ್ಯ ತಪ್ಪು ಮಾಡಿದ್ರೆ ಒಂದು ಮಾತು. ತಿದ್ಕೋಬೇಕು. ನೀನೇನ್ ಬೇಕಾದ್ರೂ ಮಾತಾಡು, ನಾನಿರೋದೇ ಹೀಗೆ ಅಂತಂದ್ರೆ ಅದನ್ನ ನೋಡ್ಕೊಂಡು ಸುಮ್ಮನಿರೋದಕ್ಕಾಗಲ್ಲ. ಅಲ್ಲ, ಈಗೇನಾಯ್ತು ಅಂತ ಇಷ್ಟೊಂದೆಲ್ಲ ಮಾತಾಡ್ತಿದ್ಯಾ? ಇನ್ನೇನಾಗ್ಬೇಕು ಅಶೋಕ್? ಬಾಯ್ ಬಿಟ್ರೆ ಸುಳ್ಳು. ನನ್ ಮಾತಂದ್ರೆ ಸ್ವಲ್ಪ ಆದ್ರೂ ಬೆಲೆ ಇಲ್ಲ ನಿಮ್ಗೆ.
ಅವಳೇನೇ ಹೇಳಿದ್ರು ನಾನೇನ್ ಕೇಳೋದು ಅನ್ನೋ ಅಹಂಕಾರ ಅಲ್ವಾ ನಿಮ್ಗೆ? ನನ್ನ ಹತ್ರ ನೀಯತ್ತಾಗಿದ್ರೆ ಪ್ರಾಣ ಕೊಡ್ತೀನಿ. ಮೋಸ ಮಾಡಿದ್ರೆ ಮನೆಯಿಂದ ಕಸ ಬಿಸಾಕ್ತಂಗೆ ಆಚೆ ಬಿಸಾಕ್ತೀನಿ. ನಿಮ್ಮಿಂದ ನನಗೇನು ಆಗ್ಬೇಕಾಗಿಲ್ಲ. ನಮ್ಮಣ್ಣ ಪ್ರಾಣ ಬಿಟ್ಟಿದ ಕ್ಷಣನೇ ಈ ಪ್ರಪಂಚನ ಒಂಟಿಯಾಗಿ ಎದುರಿಸೋದಿಕ್ಕೆ ಮೆಂಟಲಿ ನಾನು ರೆಡಿ ಆಗಿದ್ದೆ. ಹೀಗೆಲ್ಲ ದೊಡ್ಡ ದೊಡ್ಡ ಮಾತಾಡೋ ಅವಶ್ಯಕತೆ ಇಲ್ಲ ಶಿವಗಾಮಿ. ನೋಡು, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ, ಅದಕ್ಕೆ ಎಲ್ರ ಮೇಲೂ ನಂಬಿಕೆ ಕಳ್ಕೊತಿದ್ಯಾ. ಎಲ್ಲನೂ ತಪ್ಪಾಗೆ ತಿಳ್ಕೊತಿದ್ಯಾ. ಅದೇನೋ ಹೇಳ್ತಾರಲ್ಲ, ಕಾಮಲ ಕಣ್ಣಿಗೆ ಕಂಡಿದ್ದೆಲ್ಲ ಹಳದಿನೇ ಅಂತ. ಹಾಗಾಗ್ತಿದೆ ನಿನ್ನ ಪರಿಸ್ಥಿತಿ. ಹೀಗೆ ಹೇಳೋದಕ್ಕೆ ನಾಚಿಕೆ ಆಗಲ್ವಾ ಅಶೋಕ್ ನಿಮ್ಗೆ? ಅಂಗೈ ನೋಡೋಕೆ ಕನ್ನಡಿ ಬೇಕಾ? ನೀವು ಮಾಡ್ತಿರೋ ಅನಾಚಾರ ನನ್ ಕಣ್ಮುಂದೆ ಕಾಣಿಸ್ತಿದೆ. ಇಡೀ ಊರೇ ನೋಡ್ತಿದೆ. ನನಗೆ ಕಾಮಾಲೆ ಕಣ್ಣು ಅಂತೀರಲ್ಲ. ಮನೆ ಆಚೆ ಹೋಗಕ್ಕೆ ಬನ್ನಿ ಅಂತ ಕರೆದಾಗ ಸುಳ್ಳು ಹೇಳಿದ್ದು ನಾನಾ ನೀವಾ? ಆಮೇಲೆ ರಜನಿ ಜೊತೆ ಹೊರಗಡೆ ಇದ್ದಿದ್ದು ನಾನಾ ನೀವಾ? ಪ್ರತಿದಿನ ಮನೆಗೆ ಲೇಟ್ ಆಗಿ ಬರೋದು ಯಾಕೆ ಅಂತ ಕೇಳಿದ್ರೆ ಕ್ಲೈಂಟ್ ಜೊತೆ ಮೀಟಿಂಗ್ ಅಲ್ಲಿದೆ ಅಂತ ಸುಳ್ಳು ಹೇಳೋದು ನೀವಾ ನಾನಾ? ರಜನಿ ಪರಿಚಯ ಇದ್ರು ಇಲ್ದಿರೋ ತರ ನನ್ ಮುಂದೆ ನಾಟಕ ಮಾಡಿದ್ದು ನಾನಾ ನೀವಾ? ನಿಮ್ ಮಾತಲ್ಲಿ ಸುಳ್ಳು, ನಡ್ತಲ್ಲಿ ಮೋಸ, ಅದೇ ನನಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿದೀರಾ? ನಿಮ್ ಆಟ ನನ್ನ ಹತ್ರ ನಡೆಯಲ್ಲ ಅಶೋಕ್. ನಿಯತ್ತಾಗಿರೋ ಹಾಗಿದ್ರೆ ಇಲ್ಲಿರಿ, ಇಲ್ಲ ಅಂದ್ರೆ ಗೆಟ್ ಔಟ್ ಆಫ್ ಮೈ ಲೈಫ್. ಫಸ್ಟ್ ಆಫ್ ಆಲ್ ನಾನು ಇಷ್ಟೆಲ್ಲ ಕೂಗಾಡೋಳು ಅಲ್ಲ, ಗೊತ್ತು ತಾನೆ ನಿಮ್ಗೆ? ಕೋಪ ಮಾಡ್ಕೊಳ್ಳೋ ಸ್ವಭಾವನೇ ಇಲ್ಲ ನನ್ಗೆ. ನಿಮ್ಮಿಂದಾನೆ ನಾನು ಹೀಗಾಗ್ತಿರೋದು. ನನ್ ವರ್ತನೆ ನೆನ್ಸ್ಕೊಂಡ್ರೆ ನನ್ಗೆ ಅಸಹ್ಯ ಆಗ್ತಿದೆ.